ಒಂದು ತೆಂಗಿನಕಾಯಿಯನ್ನ ಮಣ್ಣಿನಲ್ಲಿ ಮುಚ್ಚಿಬಿಡಿ. ಶತ್ರುಗಳಿಗೆ ಕೆಟ್ಟ ದಿನಗಳ ಪ್ರಾರಂಭ ಆಗುತ್ತದೆ. ಯಾರೆಲ್ಲ ತಮ್ಮ ಜೀವನದಲ್ಲಿ ಶತ್ರುಗಳ ಕಾಟದಿಂದ ತುಂಬಾ ತೊಂದರೆಗಳನ್ನ ಅನುಭವಿಸುತ್ತಾ ಇರ್ತಾರೋ, ಶತ್ರುಗಳು ಹೊಸ ಹೊಸ ರೀತಿಯಲ್ಲಿ ನಿಮ್ಮ ಜೊತೆ ಆಟ ಆಡ್ತಾ ಇರ್ತಾರೆ. ಒಂದು ವೇಳೆ ನಿಮ್ಮ ಜೀವನದಲ್ಲೂ ಸಹ ಈ ರೀತಿ ಆಗ್ತಾ ಇದ್ರೆ ನಿಮ್ಮ ಜೀವನ ಮೊದಲಂತೂ ತುಂಬಾನೇ ಅನ್ನಾಗಿತ್ತು. ಮೊದಲು ನಿಮ್ಮ ಬಳಿ ಎಲ್ಲವೂ ಇತ್ತು. ನಿಧಾನವಾಗಿ ಎಲ್ಲವೂ ನಿಮ್ಮ ಕೈ ಬಿಟ್ಟು ಹೋಗ್ತಾ ಇರುತ್ತೆ. ಅಥವಾ ನಿಮ್ಮ ಮನೆಗಳಲ್ಲಿ ಜಗಳ, ಕ್ಲೇಶ ತುಂಬಾ ಹೆಚ್ಚಾಗ್ತಾ ಇರುತ್ತೆ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗುತ್ತಲೇ ಹೋಗುತ್ತಿರುತ್ತದೆ. ಸಾಲದ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತಾ ಹೋಗುತ್ತಿರುತ್ತವೆ. ಅಥವಾ ನಿಮ್ಮ ಮನೆಗಳಲ್ಲಿ ದುರ್ಘಟನೆಗಳು ಹೆಚ್ಚಾಗಿ ಆಗುತ್ತಿರುತ್ತವೆ. ಕೆಲವೊಮ್ಮೆ ಕೆಲವರಿಗೆ ಪೆಟ್ಟುಗಳು ಆಗುತ್ತವೆ. ಇನ್ನು ಕೆಲವರಿಗೆ ದೊಡ್ಡ ಅನಾರೋಗ್ಯಗಳು ಕಾಡಬಹುದು. ಮನೆಗೆ ಒಂದು ವೇಳೆ ಸಂಕಟಗಳು ಬರ್ತಾ ಇದ್ರೆ, ಮನೆಯ ಮೇಲೆ ಯಾರಾದ್ರೂ ಏನಾದ್ರೂ ಕೆಟ್ಟದಾಗಿ ಮಾಡಿದ್ರೆ, ಇಲ್ಲಿ ಒಂದು ತೆಂಗಿನಕಾಯಿಯನ್ನ ಮಣ್ಣಿನಲ್ಲಿ ಮುಚ್ಚಿ. ನೀವು ತುಂಬಾ ಚಿಕ್ಕದಾಗಿರುವ ಈ ಉಪಾಯವನ್ನು ಇಲ್ಲಿ ಮಾಡಬೇಕು. ಜೀವನದ ದೊಡ್ಡ ಕಷ್ಟಗಳಿಗೆ ಈ ಉಪಾಯದಿಂದ ನಿಮಗೆ ಮುಕ್ತಿ ಸಿಗುತ್ತದೆ. ಶತ್ರುಗಳು ಅದೆಷ್ಟೇ ಶಕ್ತಿಶಾಲಿಯಾಗಿರಲಿ, ಎಷ್ಟೇ ದೊಡ್ಡದಾಗಿ ಏನೇ ಮಾಡಿದ್ರೂ ಕೂಡ ನಿಮ್ಮ ಜೀವನದಲ್ಲಿ ಅವರು ಕೆಟ್ಟದ್ದನ್ನ ಮಾಡಲು ಮುಂದಾಗಿದ್ರೆ, ನಿಮ್ಮ ಜೀವನವನ್ನ ನಷ್ಟ ಮಾಡಲು ಅವರು ಇಷ್ಟಪಡ್ತಾ ಇದ್ರೆ, ನಿಮ್ಮ ವ್ಯಾಪಾರವನ್ನ ಹಾಳು ಮಾಡಲು ಅವರು ಮುಂದಾಗ್ತಾ ಇದ್ರೆ, ನಿಮ್ಮ ಮನೆಯ ಸದಸ್ಯರಿಗೆ ನಷ್ಟ ನೀಡಲು ಅವರು ಮುಂದಾಗ್ತಾ ಇದ್ದರೆ, ಒಂದು ವೇಳೆ ಏನಾದರೂ ಅವರು ಮಾಡಿದ್ದರೆ ತಕ್ಷಣವೇ ಅವೆಲ್ಲ ನಾಶ ಆಗುತ್ತವೆ. ಈ ಉಪಾಯ ತಕ್ಷಣವೇ ತನ್ನ ಕೆಲಸ ಮಾಡುತ್ತದೆ. ಒಂದು ವೇಳೆ ನೀವು ಈ ಉಪಾಯವನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಖಂಡಿತವಾಗಿಯೂ ನಿಮ್ಮೆಲ್ಲ ಸಮಸ್ಯೆಗಳು ದೂರಾಗುತ್ತದೆ. ಎಲ್ಲಕ್ಕಿಂತ ಮೊದಲು ಯಾವಾಗ ನೀವು ಉಪಾಯಗಳನ್ನು ನೋಡ್ತೀರೋ ಕೇಳ್ತೀರೋ, ಮೊದಲಿಗೆ ನೀವು ಇದನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಿ. ಸರಿಯಾದ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳಿ. ಒಂದು ವೇಳೆ ಸರಿಯಾಗಿ ತಿಳಿದುಕೊಂಡು ಈ ಉಪಾಯವನ್ನು ನಾವು ಹೇಳಿದ ಹಾಗೆ ಮಾಡಿದರೆ 100ಕ್ಕೆ 100 ಉಪಾಯಗಳು ಕೆಲಸ ಮಾಡುತ್ತವೆ. ಯಾವುದೇ ಕಾರಣಕ್ಕೂ ಮನಸ್ಸಿನಲ್ಲಿ ಚಿಕ್ಕ ಸಂದೇಹ ಕೂಡ ಇರಬಾರದು. ಅದು ಈ ಉಪಾಯ ಕೆಲಸ ಮಾಡುತ್ತಾ ಇಲ್ವಾ ಅಂತ. ಯಾಕಂದ್ರೆ ಯಾವಾಗ ನಾವು ಭಗವಂತನ ಪೂಜೆ ಆರಾಧನೆಯನ್ನು ಮಾಡ್ತೀವೋ ಇಲ್ಲಿ ಯಾವ ಸಂಶಯ ನಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ. ಪೂರ್ತಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಅರ್ಚನೆಗಳನ್ನು ಮಾಡ್ತೀವಿ. ನಾವೆಲ್ಲರೂ ಭಗವಂತನನ್ನು ನೋಡಿಲ್ಲ, ಆದರೂ ಸಹ ಆ ಭಗವಂತನ ಅನುಭವವನ್ನು ನಾವು ಪಡೆದುಕೊಳ್ಳುತ್ತೇವೆ. ನಮಗೆ ಗೊತ್ತು, ಅವರು ಯಾವತ್ತಿಗೂ ನಮಗೆ ಆಶೀರ್ವಾದವನ್ನು ಕೊಡುತ್ತಿರುತ್ತಾರೆ. ಅದೇ ರೀತಿಯಾಗಿ ಯಾವಾಗ ನೀವು ಉಪಾಯವನ್ನು ಮಾಡ್ತೀರಾ, ಹಾಗೆ ನಿಮ್ಮ ಮನಸ್ಸಿನಲ್ಲಿ ಈ ಉಪಾಯ ಕಾರ್ಯವನ್ನು ಮಾಡುತ್ತದೆ, ಫಲವನ್ನು ಕೊಡುತ್ತದೆ ಅಂತಾನೆ ಯೋಚನೆ ಮಾಡಬೇಕು. ಕೆಲವರು ಮೊದಲೇ ಯೋಚನೆ ಮಾಡ್ತಾರೆ, ಈ ಉಪಾಯ ಕೆಲಸ ಮಾಡುತ್ತಾ ಇಲ್ವಾ ಅಂತ. ಹಾಗಾಗಿ ಬೇಗನೆ ಆ ಉಪಾಯದಲ್ಲಿ ಅವರು ಯಶಸ್ಸನ್ನ ಪಡೆಯುವುದಿಲ್ಲ. ಯಾವಾಗ ನೀವು ಪೂರ್ತಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಉಪಾಯವನ್ನು ಮಾಡ್ತೀರೋ, ಉಪಾಯದ ಫಲ ಖಂಡಿತವಾಗಿ ಸಿಗುತ್ತದೆ. ಹಾಗಾಗಿ ಈ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿರಿ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನ ಲೈಕ್ ಮಾಡಿ. ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಕೃಷ್ಣ ಅಂತ ಬರೆಯಿರಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ತೆಂಗಿನಕಾಯಿಯ ಬಗ್ಗೆ ಹೇಳಬೇಕಂದ್ರೆ, ತೆಂಗಿನಕಾಯಿ ಏನು ಸಾಮಾನ್ಯವಾದ ವಸ್ತು ಅಲ್ಲ. ಇಲ್ಲಿ ನೀವು ಒಣಗಿದಂತಹ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ನೀರು ತುಂಬಿದಂತಹ ತೆಂಗಿನಕಾಯಿಯನ್ನು ನೀವು ತೆಗೆದುಕೊಂಡು ಬರಬಾರದು. ಒಣಗಿದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬರಬೇಕು. ಅಂದ್ರೆ ಒಳಗಡೆ ನೀರು ಇರಬಾರದು. ಈ ಉಪಾಯವನ್ನು ನೀವು ಯಾವ ದಿನ ಬೇಕಾದರೂ ಮಾಡಬಹುದು. ಇಲ್ಲಿ ನೀವು ದಿನಗಳನ್ನು ನೋಡುವ ಅವಶ್ಯಕತೆ ಇರೋದಿಲ್ಲ. ಸೂರ್ಯಾಸ್ತ ಆಗುವ ಮುನ್ನ ಯಾವ ಸಮಯದಲ್ಲೂ ಬೇಕಾದರೂ ಈ ಉಪಾಯವನ್ನು ನೀವು ಮಾಡಬಹುದು. ಮುಂಜಾನೆಯ ಸಮಯ ಅತ್ಯಂತ ಉತ್ತಮ ಆಗಿರುತ್ತದೆ. ಈ ಉಪಾಯವನ್ನು ಮಾಡುವುದರಿಂದ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಗ್ರಹದೋಷ ಇದ್ರೆ, ಕೆಲವೊಮ್ಮೆ ಮನೆಗಳಲ್ಲಿ ವಾಸ್ತುದೋಷ ಉತ್ಪತ್ತಿಯಾಗಿರುತ್ತದೆ, ಅಂತ ಸಮಸ್ಯೆ ಕೂಡ ಮನೆ ಬಿಟ್ಟು ಹೋಗುತ್ತದೆ. ಮೊದಲಿಗೆ ಮನೆಯಲ್ಲಿ ವಾಸ್ತುದೋಷ, ಗೃಹದೋಷ ಇದ್ದರೆ ಅಲ್ಲಿ ಸುಖ, ಶಾಂತಿ, ನೆಮ್ಮದಿ, ಧನ ಸಂಪತ್ತು ಬರುವುದೇ ಇಲ್ಲ. ಎರಡನೆಯದಾಗಿ, ಒಂದು ವೇಳೆ ಬಂದರೂ ಕೂಡ ಮನೆಯಲ್ಲಿ ಯಾವುದಾದರೂ ಪ್ರಕಾರದ ದೋಷಗಳಿದ್ದರೆ ಅವೆಲ್ಲ ನಾಶ ಆಗಲು ಶುರುವಾಗುತ್ತವೆ. ಒಂದು ವೇಳೆ ಹಣ ಬಂದರೆ ಅದು ನಾಶ ಆಗಲು ಶುರುವಾಗಿರುತ್ತೆ. ಈಗ ಯಾವ ಉಪಾಯವನ್ನು ನಿಮಗೆ ನಾವು ತಿಳಿಸ್ತಾ ಇದ್ದೀವೋ ಇದು ಶತ್ರುಗಳಿಂದ ಕೂಡ ನಿಮಗೆ ಮುಕ್ತಿ ಸಿಗುವಂತೆ ಮಾಡುತ್ತದೆ. ಇಲ್ಲಿ ಗುಪ್ತ ಶತ್ರುಗಳಿರಲಿ ಅಥವಾ ಮುಂದೆ ಇರುವಂತಹ ಶತ್ರುಗಳಿರಲಿ, ಅವರು ತುಂಬಾ ಶಕ್ತಿಶಾಲಿಯಾಗಿರಬಹುದು. ನಿಮ್ಮಿಂದ ಅವರನ್ನು ಎದುರಿಸಲು ಸಾಧ್ಯವಾಗ್ತಾ ಇರೋದಿಲ್ಲ.
ಈ ಉಪಾಯವನ್ನ ಮಾಡಿ ಶಾಶ್ವತವಾಗಿ ಶತ್ರುಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಿರಿ. ಗ್ರಹದೋಷ ಇದ್ದರೂ ಮನೆಯನ್ನು ಬಿಟ್ಟು ದೂರ ಹೋಗುತ್ತದೆ. ಈಗ ಈ ಉಪಾಯವನ್ನು ಯಾವಾಗ, ಹೇಗೆ ಮತ್ತು ಎಷ್ಟು ದಿನ ಮಾಡಬೇಕೆಂದು ತಿಳಿದುಕೊಳ್ಳೋಣ. ಇಲ್ಲಿಯ ತನಕ ವಿಡಿಯೋವನ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ. ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆಯಿರಿ. ಎಲ್ಲಕ್ಕಿಂತ ಮೊದಲು ಒಂದು ಒಣಗಿದ ತೆಂಗಿನಕಾಯಿಯನ್ನು ನೀವು ಖರೀದಿ ಮಾಡಿ ತರಬೇಕು. ಒಣಗಿದ ತೆಂಗಿನಕಾಯಿಯನ್ನ ಪೂರ್ತಿಯಾಗಿ ಕ್ಲೀನ್ ಮಾಡಿ ಸ್ವಲ್ಪ ಅದನ್ನ ಕಟ್ ಮಾಡಿ ಅದರ ಒಳಗಡೆ ಸಕ್ಕರೆಯನ್ನು ತುಂಬಬೇಕು. ನಂತರ ಅದನ್ನ ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ಕಣ್ಣು ಮುಚ್ಚಿ ಮಹಾದೇವರನ್ನು ನೆನೆಯಬೇಕು. ಭಗವಂತನಾದ ಶ್ರೀ ಗಣೇಶರ ಧ್ಯಾನವನ್ನು ಮಾಡಬೇಕು. ತಾಯಿ ಪಾರ್ವತಿ ದೇವಿಯನ್ನು ನೆನೆಯಬೇಕು. ಅವರಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ಜೀವನದ ಎಲ್ಲಾ ಕಷ್ಟಗಳನ್ನು, ಸಂಕಟಗಳನ್ನು ನೀವು ದೂರ ಮಾಡಿರಿ ಎಂದು ಪ್ರಾರ್ಥಿಸಬೇಕು. ಇಲ್ಲಿ ಭಗವಂತನಾದ ಕಾಲಭೈರವರು ಶಿವನ ಸ್ವರೂಪವೇ ಆಗಿದ್ದಾರೆ. ಇಲ್ಲಿ ಭಗವಂತನಾದ ಶಿವನ ಬಳಿ ನಿಮ್ಮ ಶತ್ರುಗಳ ಸಮಸ್ಯೆಯ ಬಗ್ಗೆ ಬೇಡಿಕೊಂಡ ನಂತರ ನಿಮ್ಮ ಅಂಗೈಯಲ್ಲಿ ಇರುವಂತಹ ಸಕ್ಕರೆ ತುಂಬಿದಂತಹ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಮನೆಯ ಹತ್ತಿರದಲ್ಲಿ ಇರುವಂತಹ ಯಾವುದಾದರೂ ಸಸ್ಯದ ಕೆಳಗಡೆ ಅಥವಾ ಮರದ ಕೆಳಗಡೆ ಎಲ್ಲಿ ಹಸಿ ಮಣ್ಣು ಇರುತ್ತದೆಯೋ ಅದರ ಕೆಳಗಡೆ ಇದನ್ನ ಮುಚ್ಚಿ ಬರಬೇಕು. ಯಾವುದೇ ಕಾರಣಕ್ಕೂ ಇದನ್ನ ಮಣ್ಣಿನ ಮೇಲೆ ಇಡಬಾರದು. ಮಣ್ಣಿನ ಒಳಗಡೆ ಹಾಕಿ ಇದನ್ನ ಮುಚ್ಚಬೇಕು. ನೀವು ತೆಂಗಿನಕಾಯಿಯಲ್ಲಿ ಯಾವ ಭಾಗವನ್ನು ಕತ್ತರಿಸಿ ಸಕ್ಕರೆಯನ್ನು ತುಂಬಿರ್ತೀರೋ ಅದನ್ನ ಮೇಲ್ಮುಖವಾಗಿ ಅದರಲ್ಲಿ ಹೂಳಬೇಕು. ಯಾಕಂದ್ರೆ ಇರುವೆಗಳು ಏನಾದರೂ ಬಂದ್ರೆ ಅದನ್ನ ತಿನ್ನಲು ಸುಲಭವಾಗಿ ಇರಬೇಕು. ಯಾವಾಗ ಈ ಒಣಗಿದ ತೆಂಗಿನಕಾಯಿಯನ್ನು ನೆಲದಲ್ಲಿ ಹಾಕಿರ್ತೀರೋ ಆಗ ಮೇಲ್ಭಾಗ ಸ್ವಲ್ಪ ಕಾಣುವಂತೆ ಬಿಡಬೇಕು. ಒಂದು ವೇಳೆ ಆ ತೆಂಗಿನಕಾಯಿಯಲ್ಲಿ ನೀವು ಚಿಕ್ಕ ರಂಧ್ರವನ್ನು ಮಾಡಿದ್ದರೆ ಅದರ ಒಳಗಡೆ ಇರುವೆಗಳು ತುಂಬಾ ಸುಲಭವಾಗಿ ಇರುತ್ತವೆ. ನಂತರ ಸುಲಭವಾಗಿ ಆ ಸಕ್ಕರೆಯನ್ನು ಸೇವಿಸುತ್ತವೆ. ಯಾವ ರೀತಿಯಾಗಿ ಇರುವೆಗಳು ಸಕ್ಕರೆಯನ್ನು ತಿನ್ನಲು ಶುರು ಮಾಡುತ್ತವೆಯೋ ಅದೇ ರೀತಿಯಾಗಿ ನಿಮ್ಮ ಶತ್ರುಗಳು ನಿಮ್ಮ ಜೀವನದಿಂದ ದೂರ ಆಗಲು ಶುರುವಾಗುತ್ತಾರೆ. ಇಲ್ಲಿ ಗ್ರಹದೋಷ ಕೂಡ ಸರಿಯಾಗುತ್ತದೆ, ವಾಸ್ತುದೋಷ ಕೂಡ ದೂರ ಆಗುತ್ತದೆ. ಜೀವನದ ಎಲ್ಲಾ ಸಮಸ್ಯೆಗಳು, ಕಷ್ಟಗಳು ದೂರ ಆಗುತ್ತವೆ. ನೀವೇನಾದರೂ ಈ ಉಪಾಯವನ್ನು ಮಾಡಿದ್ದೆ ಆದರೆ ಮಹಾದೇವರನ್ನ ಪಶುಪತಿನಾಥ ಅಂತ ಕರೆಯುತ್ತಾರೆ. ಅಂದ್ರೆ ಜೀವಜಂತುಗಳನ್ನು ಅತ್ಯಂತ ಪ್ರೀತಿ ಮಾಡುವಂತಹ ಅವರಾಗಿದ್ದಾರೆ. ಹಾಗಾಗಿ ಪಶುಗಳನ್ನು ಯಾರು ಪ್ರೀತಿ ಮಾಡುತ್ತಾರೋ ಅವರ ಮೇಲೆ ಶಿವನ ಕೃಪೆ ಸದಾಕಾಲ ಇರುತ್ತದೆ. ಯಾವ ವ್ಯಕ್ತಿಯ ಮೇಲೆ ಮಹಾದೇವರ ಆಶೀರ್ವಾದ, ಕೃಪೆ ಇರುತ್ತದೆಯೋ ಒಂದು ವೇಳೆ ಒಣ ತೆಂಗಿನಕಾಯಿಯ ಉಪಾಯವನ್ನ ಏನಾದರೂ ಅವರು ಮಾಡಿದ್ರೆ, ನಂಬಿಕೆ ಇಲ್ಲ ಅಂದ್ರೆ ಒಮ್ಮೆ ಖಂಡಿತವಾಗಿ ಇದನ್ನ ಮಾಡಿ ನೋಡಿ. ಯಾವ ರೀತಿಯಾಗಿ ಮಹಾದೇವರು ನಿಮ್ಮನ್ನ ರಕ್ಷಿಸುತ್ತಾರೆ ಅಂತ ನೀವೇ ನೋಡಿ. ಒಂದು ವೇಳೆ ಒಳ್ಳೆಯ ಶ್ರದ್ಧೆಯಿಂದ ಶಿವನ ಯಾವುದೇ ಪೂಜೆ ಪಠಣಗಳನ್ನ ಮಾಡಿದ್ರೂ ಕೂಡ, ಒಂದು ವೇಳೆ ಅವರಿಗೆ ಸಂಬಂಧಪಟ್ಟಂತ ಉಪಾಯಗಳನ್ನ ಮಾಡಿದ್ರೂ ಕೂಡ ಜೀವನದಲ್ಲಿ ನೀವು ಯಾವ ಶತ್ರುಗಳಿಗೂ ಕೂಡ ಭಯಪಡುವಂತಹ ಅವಶ್ಯಕತೆ ಇರೋದಿಲ್ಲ. ಜೀವನದ ಎಲ್ಲಾ ಕಷ್ಟಗಳನ್ನ, ಸಂಕಟಗಳನ್ನ ಶಿವನು ದೂರ ಮಾಡುತ್ತಾರೆ. ಕೇವಲ ಒಳ್ಳೆಯ ಶ್ರದ್ಧೆಯಿಂದ ಈ ಉಪಾಯವನ್ನು ಮಾಡಿರಿ. ಈ ಉಪಾಯವನ್ನು ಎಷ್ಟು ಬಾರಿ ಮಾಡಬೇಕು ಅಂದ್ರೆ ಕಡಿಮೆ ಅಂದ್ರೂ 5 ಬಾರಿ ಮಾಡಿರಿ. ಒಂದೇ ಬಾರಿ ಈ ಉಪಾಯ ಮಾಡಿದರೆ ಇದು ಕೆಲಸ ಮಾಡೋದಿಲ್ಲ. 5 ಬಾರಿ ಈ ಉಪಾಯವನ್ನು ಮಾಡಬೇಕು. 5 ಒಣಗಿದ ತೆಂಗಿನಕಾಯಿಯಲ್ಲಿ ಸಕ್ಕರೆಯನ್ನು ತುಂಬಿ ನೀವು ಮಣ್ಣಿನಲ್ಲಿ ಮುಚ್ಚಬೇಕಾಗುತ್ತದೆ. 5 ಬಾರಿ ಮಾಡಿದ ನಂತರ ಇದರ ರಿಸಲ್ಟ್ ಹೇಗಿರುತ್ತೆ ಅಂತ ನೀವೇ ನೋಡಿರಿ. ಇಂದಿನ ವಿಡಿಯೋದಲ್ಲಿ ತಿಳಿಸಲಾದ ಉಪಾಯ ತುಂಬಾನೇ ಕಲ್ಯಾಣಕಾರಿ ಉಪಾಯ ಆಗಿದೆ. ಶತ್ರುಗಳಿಂದ ಅಂತೂ ಮುಕ್ತಿಯನ್ನು ಕೊಡಿಸುತ್ತದೆ. ಜೊತೆಗೆ ಮನೆಯ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಇದರಿಂದ ಮನೆಯ ಗ್ರಹ ಕ್ಲೇಶಗಳು, ಎಲ್ಲಾ ಸಮಸ್ಯೆಗಳು ದೂರ ಆಗುತ್ತವೆ. ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಶುಭವಾಗಲಿ. ಧನ್ಯವಾದಗಳು.